ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದಿನ ವಿಚಾರ ಲಲಿತಾ ಸಹಸ್ರನಾಮದಲ್ಲಿ ಬರತಕ್ಕಂಥ ನಿಸ್ಸಂಶಯ ಸಂಶಯಘ್ನಿ ಅಂತಕ್ಕಂಥ ಒಂದು ಲಲಿತಾ ಸಹಸ್ರನಾಮ. ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಬಹಳ ವಿವರವಾಗಿ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಬಹಳ ಒಂದು ಮೇಲ್ನೋಟಕ್ಕೆ ನೋಡಿದ್ವಿ. ಕೆಲವು ಇಲ್ಲ ನಿಸ್ಸಂಶಯ ಸಂಶಯಗ್ನಿ, ನಿರ್ಮೋಹ ಮೋಹನಾಶಿನಿ, ಭವ ಭವನಾಶಿನಿ, ಈ ರೀತಿಯಾದ ಇದನ್ನು. ಬಟ್ ಇಲ್ಲಿ ಈ ಪದಗಳನ್ನು ಇನ್ನೂ ಸ್ವಲ್ಪ ಆಳವಾಗಿ ಅದರ ಅರ್ಥನ ನೋಡೋಣ. ಇಲ್ಲಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ಗಳನ್ನು ಮೂಡಿಸಿ, ತಮಗೆ ಗೊತ್ತಿರೋರ ಹತ್ರ ಈ ವಿಡಿಯೋಗಳನ್ನು ಹಂಚಿ ತಮ್ಮ ಅನಿಸಿಕೆಗಳನ್ನು ದಯಮಾಡಿ ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ಅಲ್ಲಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ನಮೂದಿಸಿ ಕೇಳ್ಕೊಳ್ತಾ, ಈಗ ನಿಸ್ಸಂಶಯ ಸಂಶಯಘ್ನಿ, ಇದರ ಅರ್ಥ ಸಂಶಯವನ್ನು ಜ್ಞಾನವಾಗಿ ಒಂದು ರೀತಿಯ ಪರಿವರ್ತಿಸುವ ಒಂದು ಜಗನ್ಮಾತೆ ಅಂತ ಹೇಳ್ಬೋದು. ಆಕೆಯನ್ನು, ಆ ಶಕ್ತಿ, ಜಗನ್ಮಾತೆ ಅಂದರೆ ತಾಯಿ ರೂಪದಲ್ಲಿ ನಾವು ಅದನ್ನು ಕಾಣ್ತೇವೆ, ಅದು ಒಂದು ಶಕ್ತಿ. ಅದು ಇರಲಿ. ನಿಸ್ಸಂಶಯ ಅಂದರೆ, ಸಂಶಯ ಅಂದರೆ ಸಂಶಯ, ಕನ್ನಡದಲ್ಲೂ ಸಂಶಯವಿದೆ. ನಿಸ್ಸಂಶಯ ಅಂದರೆ ಸಂಶಯವಿಲ್ಲದವಳು. ಸಂಶಯಘ್ನಿ ಅಂದರೆ ವಿಘ್ನವನ್ನು ನಿವಾರಿಸ್ತಕ್ಕಂಥವಳು, ಸಂಶಯವನ್ನು ಅಂತ. ಈ ಎರಡು ನಾಮಗಳಿದೆಯಲ್ಲ ಲಲಿತಾ ಸಹಸ್ರನಾಮದಲ್ಲಿ, ಇವು ಬಹಳ ಗಂಭೀರವಾದ ಒಂದು ಫಿಲಸಾಫಿಕಲ್ ತತ್ವನ ಒಳಗೊಂಡಿದೆ ಅಂತ ಹೇಳಿದ್ರು. ಇಲ್ಲಿ ಕೇವಲ ದೇವಿಯ ಗುಣಗಳನ್ನು ಮಾತ್ರ ನೋಡುವುದು ಅಷ್ಟೇ ಅಲ್ಲ, ಇಲ್ಲಿ ಮನುಷ್ಯನ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಈ ಸಂಶಯ ಎಂಬ ದೊಡ್ಡ ಅಡೆತಡೆ, ಅದೊಂದು ಇಟ್ಸ್ ಎ ವೆರಿ ಬಿಗ್ ಹರ್ಡಲ್ ಅಲ್ಲ. ಈ ಸಂಶಯ ಅಂತಕ್ಕಂಥ ಹರ್ಡಲ್, ವಿಘ್ನವನ್ನು ಗುರುತಿಸಿ ಅದನ್ನು ನಿವಾರಿಸುವ ಒಂದು ಮಾರ್ಗ ಹೇಳುತ್ತೆ ಅಂತ ಹೇಳಕ್ಕೆ ಇಲ್ಲಿ ನಿಸ್ಸಂಶಯ ಸಂಶಯಘ್ನಿ ಅಂತಕ್ಕಂಥದ್ದು. ಈಗ ಸಾಮಾನ್ಯವಾಗಿ ಸಂಶಯ ಅಂದರೆ ಏನು? ಸಂಶಯ ಅಂದರೆ ಈ ಟ್ರುತ್ ಇದೆಯಲ್ಲ, ಈ ಸತ್ಯ, ಇದನ್ನು ಸ್ಪಷ್ಟವಾಗಿ ಅರಿಯಲಾಗದ ಒಂದು ಮನಸ್ಸಿನ ಸ್ಥಿತಿ ಅಂತ ಹೇಳ್ಬೋದು. ಇಟ್ ಇಸ್ ಎ ಸ್ಟೇಟ್ ಆಫ್ ಮೈಂಡ್ ವೇರ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಪ್ರಾಪರ್ಲಿ ದಿ ಟ್ರೂತ್. ದ ಟ್ರೂತ್ ಈಸ್ ನಾಟ್ ಬೀಯಿಂಗ್ ಅಂಡರ್ಸ್ಟುಡ್ ಪ್ರಾಪರ್ಲಿ. ಇಲ್ಲಿ ಕೇವಲ ಗೊತ್ತಿಲ್ಲ ಅಂತಕ್ಕಂಥದ್ದಲ್ಲ. ಇಲ್ಲಿ ಒಂಥರ ದ್ವಂದ್ವ ನೀತಿ, ದ್ವಂದ್ವ ಇದು ಅಂತಕ್ಕಂಥದ್ದು. ಹೀಗಿರ್ಬೋದಾ, ಹಾಗಿರ್ಬೋದಾ, ವೆದರ್ ಇಟ್ ಈಸ್ ಲೈಕ್ ದಿಸ್ ಆರ್ ಲೈಕ್ ದಟ್, ಆ ರೀತಿ ಇದೆಯಾ, ಈ ರೀತಿ ಇದೆಯಾ ಅಂತಕ್ಕಂಥದ್ದು. ಇದೊಂಥರ ಕಂಟಿನ್ಯೂಸ್ ಆಗಿ ಒಂದು ನಿರಂತರವಾದ ಗೊಂದಲ ಅಂತ ಹೇಳ್ಬೋದು. there's no clarity. ಕಂಟಿನ್ಯೂಸ್ ಕ್ಲಾರಿಟಿ ಬರೋ ತನಕ there will be a lot of confusion ಅಂತಕ್ಕಂಥ. ಇದು ಹೆಂಗೆ ಅಂದರೆ, ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀರಾ, ಆ ಕೌಲ್ ದಾರಿ, ಎರಡು ದಾರಿ ಇದೆ ಅಲ್ಲಿ. there is no hand post. you don't know the way, whether you want to go this way or that way. ಹೇಗೆ ಹೋಗ್ತೀರಾ ನೀವು? ಆ ರೀತಿ. ಇದು ಯಾವ ಸರಿ ಅಂತ ಗೊತ್ತಿಲ್ಲದೆ ಇರತಕ್ಕಂಥ, ಯಾವ ಊರಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಮುಂದೆ ಸಾಗಲಾಗದ ಸ್ಥಿತಿ ಇದೆಯಲ್ಲ, ಇದೇ ಸಂಶಯ. ಈ ಸಂಶಯ, ಡೌಟ್ ಅಂತಾರಲ್ಲ, ಈ ಡೌಟ್ ಯಾವಾಗ ಬರುತ್ತೆ ಅಂತಂದರೆ ನೋಡಿ, ಎಷ್ಟು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಈ ಸಂಶಯಕ್ಕೆ, ಡೌಟ್ಸ್ಗೆ ದೇರ್ ಆರ್ 3 ರೀಸನ್ಸ್ ಹೌ ದಿಸ್ ಡೌಟ್ ಈಸ್ ಬರುತ್ತೆ, ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದು. ಒಂದು, ಅಜ್ಞಾನದಿಂದ.
ಸತ್ಯ ತಿಳಿಯದಾಗ ಸಂಶಯ ಸಹಜವಾಗಿ ಹುಟ್ಟುತ್ತೆ ಅಂತಕ್ಕಂಥ. ಅದಕ್ಕೊಂದು ಫೇಮಸ್ ಎಕ್ಸಾಂಪಲ್, ಕತ್ತಲೆಯಲ್ಲಿ ಒಂದು ಹಗ್ಗ ಇರುತ್ತೆ. ಆ ಹಗ್ಗನ ಹಾವು ಅಂತ ನಾವು ನೋಡಿದ ತಕ್ಷಣ ಅಯ್ಯೋ ಹಾವು ಅಂತ ಅನ್ಕೋತೀವಿ. ಅದನ್ನು ಅದೇ ಅಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ, ಅದು ಹಾವು ಹಗ್ಗ ಅನ್ನತಕ್ಕಂಥದ್ದು. ಆದರೆ ಬೆಳಕು ಬಂದಾಗ ಅದು ಗೊತ್ತಾಗುತ್ತೆ, ಅಯ್ಯೋ ಬರೀ ಹಗ್ಗ, ಇದಕ್ಕೆ ನಾನು ಹೆದರ್ಕೊಂಬಿಟ್ನ ಅಂತಕ್ಕಂಥದ್ದು. ಇದು ಜ್ಞಾನ. ಬೆಳಕು ಬಂದಾಗ ಅದು ಹಾವಲ್ಲ ಹಗ್ಗ ಅಂತ ನನಗೆ ತಿಳಿತಲ್ಲ, ಅದು ಜ್ಞಾನ. ಇನ್ನು ಅಪೂರ್ಣ ಜ್ಞಾನದಿಂದ, ಹಾಫ್ ನಾಲೆಡ್ಜ್ ಇಸ್ ಡೇಂಜರಸ್ ಅಂತಾರಲ್ಲ, ಆ ರೀತಿ ಕೆಲವೊಮ್ಮೆ ಸಂಪೂರ್ಣ ಅಜ್ಞಾನಕ್ಕಿಂತ ಅಪಾಯವಾಗಿ ಅರ್ಧ ಸತ್ಯಗಳು, ಅಂದರೆ ಸೆಮಿ ಟ್ರೂತ್ ಅಂತಾರಲ್ಲ, ಅದು ತಪ್ಪು ವ್ಯಾಖ್ಯಾನಗಳು, ರಾಂಗ್ ಏನು ಹೇಳ್ತಾರೆ ಅದಕ್ಕೆ, ಡಿಸಿಷನ್ಸ್ ಅಥವಾ ರಾಂಗ್ ವ್ಯಾಖ್ಯಾನಗಳು, ತಪ್ಪು ವ್ಯಾಖ್ಯಾನಗಳು ಮತ್ತು ಕೇಳಿದ ಮಾತುಗಳ ಆಧಾರದ ಮೇಲೆ ನಿರ್ಮಾಣವಾಗುವ ನಂಬಿಕೆಗಳು, ಈ ಸಂಶಯನ ಹೆಚ್ಚಿಸುತ್ತೆ ಅಂತಕ್ಕಂಥದ್ದು. ಅಂದರೆ ಹಾಫ್ ಟ್ರೂತ್ ಇಸ್ ಆಲ್ವೇಸ್ ಡೇಂಜರಸ್ ಅಂತಾರೆ. ರಾಂಗ್ ಇಂಟರ್ಪ್ರಿಟೇಷನ್ಸ್, ತಪ್ಪು ವ್ಯಾಖ್ಯಾನಗಳು. ಆಮೇಲೆ ಎಲ್ಲೋ ಏನೋ ಕೇಳಿರ್ತೀವಿ ಮಾತು, ಪ್ರತ್ಯಕ್ಷವಾಗಿ ನಾವೇನು ನೋಡಿರಲ್ಲ, ಏನು ಮಾಡಿರಲ್ಲ, ಅದು ಯಾರೋ ಹೇಳಿದ ಮೇಲೆ ಅದ್ರ ಮೇಲೆ ನಾವು ಈ ಸ್ಟಾರ್ಟ್ ಇದು ಏನು ಬಿಲ್ಡಪ್ ದಿ ಇವು ಸಂಶಯಕ್ಕೆ ಕಾರಣ, ಸಂಶಯನ ಹೆಚ್ಚಿಸುತ್ತವೆ ಅಂತಕ್ಕಂಥದ್ದು. ಇನ್ನೊಂದು ಮೂರನೇ ಕಾರಣ ಏನಂದರೆ ಅಸ್ಥಿರ ಮನಸ್ಸಿನಿಂದ ಅಂತಕ್ಕಂಥದ್ದು. ಇದು ಬಹಳ ಮುಖ್ಯವಾದ. ವೇದಾಂತಗಳಲ್ಲಿ ಮನಸ್ಸು ಚಂಚಲವಾಗಿದ್ದರೆ ಸ್ಪಷ್ಟ ನಿರ್ಧಾರ ಸಾಧ್ಯವಾಗುವುದಿಲ್ಲ. ಮನಸ್ಸು ಆ ಕಡೆ ಈ ಕಡೆ ಆ ಕಡೆ ಡೋಲಾಯಮಾಗಿದ್ದರೆ ಕ್ಲಾರಿಟಿ ಆಫ್ ಮೈಂಡ್ ಇರಲ್ಲ. ಆ ಕ್ಲಾರಿಟಿ ಆಫ್ ಮೈಂಡ್ ಬರೋದಕ್ಕೋಸ್ಕರನೇ ಧ್ಯಾನ ಮಾಡಿ ಅಂತ ಹೇಳೋದು ಮತ್ತು ಏಕಾಗ್ರತೆ ಅಂತಕ್ಕಂಥದ್ದೆಲ್ಲ ಬರುತ್ತೆ. ಇದು ಜ್ಞಾನಕ್ಕೆ ಒಂದು ರೀತಿಯ ಒಂದು ಪ್ರೀ ಕರ್ಸರ್ ಅಂತಲ್ಲ, ಪೂರ್ವಭಾವಿಯಾಗಿ ಅಂತಕ್ಕಂಥದ್ದು. ಇಲ್ಲಿ ದೇವಿಯನ್ನ, ಲಲಿತಾ ದೇವಿಯನ್ನ ನಿಸ್ಸಂಶಯ ಅಂತ ವರ್ಣಿಸ್ತಾರೆ. ಯಾಕೆ ಅಂದರೆ ಆಕೆ ಸರ್ವಜ್ಞೆ, ಆಕೆಗೆ ಎವ್ರಿಥಿಂಗ್ ಈಸ್ ನೋನ್ ಟು ಹರ್. ಶಿ ನೋಸ್ ವಾಟ್ ಹ್ಯಾಸ್ ಹ್ಯಾಪನ್, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ವಾಟ್ ಈಸ್ ಹ್ಯಾಪನಿಂಗ್, ಎಲ್ಲ ಭೂತ ವರ್ತಮಾನ ಭವಿಷ್ಯತ್ ಎಲ್ಲವೂ ಆಕೆಗೆ ಗೊತ್ತು. ಅಂದರೆ ಆಕೆ ಕಾಲಕ್ಕೂ ಸ್ಥಳಕ್ಕೂ ಕಾರಣ ಕಾರ್ಯ ಸಂಬಂಧಕ್ಕೂ ಅತೀತಳು. ಶಿ ಇಸ್ ಬಿಯಾಂಡ್ ದೀಸ್ ಲಿಮಿಟೇಷನ್ಸ್ ಆಫ್ ಕಾಲ, ಟೈಮ್, ಸ್ಪೇಸ್, ದೆನ್ ಕಾಸೇಷನ್, ಆಲ್ ದೋಸ್ ಥಿಂಗ್ಸ್. ಅದಕ್ಕೆ ಮೀರಿದವಳು ಅಂತಕ್ಕಂಥ. ಆದ್ದರಿಂದ ಅವಳಲ್ಲಿ ಗೊಂದಲವಿಲ್ಲ, ಸಂಶಯವಿಲ್ಲ, ಸಂದೇಹವಿಲ್ಲ, ಭಯವಿಲ್ಲ, ಯಾವುದೇ ಅನಿಶ್ಚಿತತೆ ಇಲ್ಲ, ಯಾವ ರೀತಿಯ ವಿಕಾರವೂ ಇಲ್ಲ. ಅದಕ್ಕಾಗಿ ಪರಮ ಜ್ಞಾನ ಸ್ವರೂಪಿಣಿಯಾದ ದೇವಿಗೆ ಸತ್ಯದ ಬಗ್ಗೆ ಯಾವುದೇ ಸಂಶಯ ಇರೋದಿಲ್ಲ ಅಂತಕ್ಕಂಥದ್ದು ಇದರ ಅರ್ಥ. ನಿಸ್ಸಂಶಯ ಸಂಶಯಜ್ಞಿ ಅಂತಕ್ಕಂಥದ್ದು. ಮನುಷ್ಯನಲ್ಲಿ ಬಹಳಷ್ಟು ಸಂಶಯಗಳು. ಈಗ ನೋಡಿ, ಸಂಶಯಕ್ಕೆ ದೇವರಿದ್ದಾನೆಯೇ, ಎಲ್ಲಿದ್ದಾನೆ ಪ್ರಶ್ನೆ ಬಹಳ ಜನಕ್ಕೆ ಇದೆ. ದೇವರಿದ್ದಾನೆ, ಎಲ್ಲಿದ್ದಾನೆ ಅಂತ. ಈ ಕಣ್ಣಿಗೆ ಕಾಣಲ್ಲ ಅಂತಂದ್ರೆ ದೇವ್ರಿಲ್ಲ ಅಂತ ಹೇಳಕ್ಕಾಗತ್ತಾ? ಹಾಗೆ ನೋಡಿದ್ರೆ ನಾವು ಗಾಳಿ ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಆದರೆ ಗಾಳಿ ಕಣ್ಣು ಗೊತ್ತಾಗ್ತಾ ಇದೆ ನಮಗೆಲ್ಲೋ ಬೀಸಿದ ತಕ್ಷಣ ತಣ್ಣಗಾಗುತ್ತೆ, ಬಿಸಿಗಾಗುತ್ತೆ, ಏನೋ ಥರ ಆಗುತ್ತೆ. ಈಗ ಗ್ರಾವಿಟೇಷನಲ್ ಪುಲ್ ಅಂತ ಅದೊಂದು ಏನೋ ಒಂದು ಕಂಡುಹಿಡಿದಿದ್ದಾರಲ್ಲ, ಗುರುತ್ವಾಕರ್ಷಣೆ ನಮಗೇನು ಕಾಣಲ್ಲ, ಅದು ಮೇಲಿಂದ ಬೀಳೋದು, ಬಟ್ ಮೇಲೆ ಹೋದ ತಕ್ಷಣ ದಮಕ್ಕಂತ ಬೀಳ್ತೀವಿ, ಅದು ಗುರುತ್ವಾಕರ್ಷಣೆ. ಅಷ್ಟೆಲ್ಲ ಯಾಕೆ ಇವತ್ತು ಎಲೆಕ್ಟ್ರಿಸಿಟಿ ಇದೆಯಲ್ವಾ, ಎಲೆಕ್ಟ್ರಿಸಿಟಿ ಇದು ಏನು
ಸ್ವಿಚ್ಚು ಗಿಚ್ಚು ಅದೆಲ್ಲ. ಫ್ಯಾನ್ ಇದೆ, ಲೈಟ್ ಇದೆ, ಮೋಟ್ರ್ ಇದೆ, ಬೇಕಾದಷ್ಟು ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಇದೆ, ಐರನ್ ಬಾಕ್ಸ್ ಇದೆ, ವಾಟರ್ ಹೀಟರ್ ಇದೆ. ನಮಗೆ ವೈರು ಅಲ್ಲೆಲ್ಲ ಓಪನ್ ವೈರ್ ಇದ್ರೂ ಕೂಡ ನೀವು ಟಚ್ ಮಾಡೋದಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಓಪನ್ ವೈರ್ ಟಚ್ ಮಾಡಿ ಶಾಕ್ ಹೊಡೆದಾಗ ಅಯ್ಯಪ್ಪ ಶಾಕ್ ಹೊಡಿತು ಅಂತ ಹೇಳ್ತೀರ ಅಲ್ವಾ. ಆದರೆ ಕರೆಂಟದ್ದು ಗೊತ್ತಾಗಲ್ಲ, ಕರೆಂಟಿನ ಎಫೆಕ್ಟ್ ಗೊತ್ತಾಗುತ್ತೆ. ಎಫೆಕ್ಟಿಂದ ಓಹೋ ಇದೆ ಅಂತಕ್ಕಂಥ. ಇದೇ ರೀತಿ ದೇವರನ್ನ ಕಣ್ಣಿನಿಂದ ಕೈಯಿಂದ ಯಾವುದರಿಂದಲೂ ನೋಡೋಕ್ಕಾಗಲ್ಲ, ಆದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮೊದಲು ಅವನ ಸನ್ನಿಧಿಯಲ್ಲಿ ಇರಬೇಕು ಅಂತಕ್ಕಂಥದ್ದು. ಶಾಸ್ತ್ರಗಳು ಹೇಳೋ ದೇವರು ಏನಂದರೆ ಕೇವಲ ದೇವಾಲಯದ ವಿಗ್ರಹಗಳಲ್ಲಿ ಮಾತ್ರ ಇರುವುದಿಲ್ಲ. ಅವನು ಪ್ರತಿಯೊಂದು ಜೀವಿಯಲ್ಲೂ, ಪ್ರತಿಯೊಂದು ಅಣುವಿನಲ್ಲಿಯೂ ಒಂದು ರೀತಿಯ ಚೈತನ್ಯವಾಗಿ ಅವನು ಇದ್ದಾನೆ, ಚೈತನ್ಯವಾಗಿ ಪ್ರಕಟಗೊಂಡಿದ್ದಾನೆ ಅಂತಕ್ಕಂಥದ್ದು ಶಾಸ್ತ್ರಗಳು ಹೇಳೋದು. ಇನ್ನೊಂದು ಎರಡನೇದು ಕರ್ಮಫಲ ಸತ್ಯವೇ ಅಂತಕ್ಕಂಥದ್ದು ಒಂದು ಬಹಳ ಡೌಟ್ ಎಲ್ಲರಿಗೂ. ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಬರುತ್ತೆ? ಎಲ್ಲ ದುಷ್ಟರು ಎಲ್ಲ ಬೇರೆ ಬೇರೆ ಎಲ್ಲನೂ ಈಗಿನ ಕಾಲದಲ್ಲಿ ಎಲ್ಲ ಬೇರೆ ಬೇರೆ ಮಾರ್ಗಗಳಲ್ಲಿ, ವಾಮ ಮಾರ್ಗಗಳಲ್ಲಿ ಹೋದವರೆಲ್ಲ ಭಾಳ ಸಂತೋಷವಾಗಿದ್ದಾರೆ, ಸುಖವಾಗಿರುತ್ತೆ, ಕಾಣ್ತಾರೆ. ಇದು ಅತ್ಯಂತ ಸಾಮಾನ್ಯವಾದ ಒಂದು ಪ್ರಶ್ನೆ. ಇದಕ್ಕೆ ಒಂದು ಉದಾಹರಣೆ ಅಂದರೆ, ಒಬ್ಬ ವ್ಯವಸಾಯಗಾರ ಒಂದು ಬೀಜ ಬಿತ್ತಿದ್ರೆ ನಾಳೆ ಬೆಳಗ್ಗೆನೆ ಅದಕ್ಕೆ ಬೆಳೆ ಬರುವುದಿಲ್ಲ. ಅದೇ ರೀತಿ ಕರ್ಮ ಕೂಡ, ಕರ್ಮಫಲ ಬರೋದು ಸಮಯ ಬೇಕಾಗತ್ತೆ ಅಂತಕ್ಕಂಥದ್ದು ಅದರ ಒಂದು ಸಮಜಾಯಿಷಿ ಕೊಡೋದು. ಕೆಲವು ಕರ್ಮಗಳು ಬೇಗ ಫಲ ಕೊಡುತ್ತವೆ, ಕೆಲವು ಈ ಜನ್ಮದಲ್ಲೇ ಫಲಿಸುತ್ತೆ, ಕೆಲವು ಮುಂದಿನ ಜನ್ಮದಲ್ಲಿ ಕೂಡ ಫಲಿಸಬಹುದು ಅಂತಕ್ಕಂಥ ಒಂದು ಇಲ್ಲಿ ಸಮಾಧಾನ. ಶಾಸ್ತ್ರಗಳು ಕರ್ಮವನ್ನು ಅತ್ಯಂತ ಸೂಕ್ಷ್ಮವಾದ ಕಾರಣ ಕಾರ್ಯ ನಿಯಮ ಅಂತ ವಿವರಿಸುತ್ತವೆ ಶಾಸ್ತ್ರಗಳು. ಹೀಗಾಗಿ ಕರ್ಮಫಲ ಎನ್ನುವುದು ನಂಬಿಕೆಯ ವಿಷಯ ಮಾತ್ರ ಅಲ್ಲ, ಅದು ಧರ್ಮದ ಮೂಲಭೂತ ಒಂದು ರೂಲ್ ಆಲ್ಸೋ, ನಿಯಮ ಆಲ್ಸೋ. ಇನ್ನೊಂದು ಕ್ವಶನ್, ಆತ್ಮ ಎಂದರೆ ಏನು ಅಂತಕ್ಕಂಥದ್ದು. ಏನು ಸುಮ್ಮನೆ ಆತ್ಮ 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 ಎಲ್ಲರೂ ನೋಡಿದ್ರು, ಯಾರು ನೋಡಿದ್ರು ಆತ್ಮ ಅಂತಾರೆ, ಅಯ್ಯೋ ನನ್ನ ಆತ್ಮ. ಅದನ್ನು ಭಾಳಷ್ಟು ಉಪಯೋಗಿಸ್ತೂ ಇರ್ತವೆ. ಆತ್ಮಕ್ಕೆ ತೃಪ್ತಿ ಆಯ್ತಪ್ಪ ಇವತ್ತು, ಏನೋ ಒಂಥರ ಆತ್ಮಕ್ಕೆ ಏನೋ ಒಂಥರ ಇವತ್ತು ಸಂತೋಷವೇ ಇಲ್ಲ, ಏನೋ ಒಂಥರ ದುಃಖ, ಈ ರೀತಿಯಲ್ಲಿ ನಾವು ಹೇಳ್ತೀವಲ್ವಾ. ಇಲ್ಲಿ ಕ್ವಶನ್ನು, ದೇಹವೇ ನಾನೇ ಅಥವಾ ದೇಹದಲ್ಲಿ ವಾಸಿಸುವ ಒಂದು ಇರ್ತಕ್ಕಂಥ ಒಂದು ಚೈತನ್ಯ ಅದು ನಾನೇ ಅಂತಕ್ಕಂಥದ್ದು ಪ್ರಶ್ನೆ. ನಿಜವಾಗ್ಲೂ ಆ ಚೈತನ್ಯ ಅಂತಕ್ಕಂಥದ್ದೇ ನಾನು. ಈ ದೇಹ ಒಳಗಡೆ ಇರ್ತಕ್ಕಂಥ ಇಂಟರ್ನಲ್ ಆಗುತ್ತೆ, ಅದು ಯಾವುದೂ ಅಲ್ಲ ಅಂತಕ್ಕಂಥದ್ದು. ಇಲ್ಲೊಂದು ಇದ್ದಿರುತ್ತೆ, ಏನಂದರೆ ನಿದ್ರೆಯಲ್ಲಿರುವಾಗ ಜೀವ ಇರುತ್ತೆ, ದೇಹದ ಪ್ರತಿಯೊಂದು ಕೋಶನೂ ಬದಲಾಗ್ತಾ ಇರುತ್ತೆ ಅಲ್ಲಿ. ಆದರೂ ನಾನು ಎಂಬ ಅನುಭವ ಅಲ್ಲಿ ಬದಲಾಗುವುದಿಲ್ಲ. ಈ ಬದಲಾಗದ ಸಾಕ್ಷಿ ಚೈತನ್ಯ ಇದೆಯಲ್ಲ, ಅದನ್ನು ಆತ್ಮ ಅಂತಾರೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥ ಮಾತು. ಆತ್ಮಕ್ಕೆ ಜನನವಿಲ್ಲ, ಮರಣವಿಲ್ಲ ಅಂತಕ್ಕಂಥದ್ದು. ಇನ್ನೊಂದು ಕ್ವಶನ್ ಏನು ಬರುತ್ತೆ ಅಂದರೆ, ಮೋಕ್ಷ ಸಾಧ್ಯವೇ? ಕೆಲವರು ಮೋಕ್ಷ ಅಂದರೆ ಏನಂತಂದರೆ ಮರಣಾನಂತರ ಯಾವುದೋ ಒಂದು ಲೋಕ, ಅಲ್ಲಿ ಏನೋ ಬಹಳ ಸಂತೋಷವಾಗಿರ್ತಕ್ಕಂಥದ್ದು, ನಾನು ಬಹಳ ಆನಂದವಾಗಿ ಅಲ್ಲಿದ್ದೇನೆ ಅಂತಕ್ಕಂಥ ಒಂದು ರೀತಿಯಲ್ಲಿ ಜನ ಕಲ್ಪಿಸ್ಕೊಳ್ತಾರೆ, ಜನ ಭಾವಿಸ್ತಾರೆ. ಆದರೆ ಮೋಕ್ಷ ಅಂತಕ್ಕಂಥದ್ದು ಯಾವುದೋ ಮರಣಾನಂತರ ಸಿಗುವ ಯಾವುದೋ ಬೇರೆ ಯಾವುದೋ ಲೋಕ, ಅಲ್ಲಿ ಯಾವುದೋ ಒಂಥರ ಸ್ವರ್ಗ ಲೋಕ, ಆ ಲೋಕ ಈಗ ಅಲ್ಲೆಲ್ಲ ಸಿಗುತ್ತೆ ಅದಕ್ಕೆ ಅದಲ್ಲ. ಆ್ಯಕ್ಚುಲಿ ವೇದಾಂತ ಹೇಳ್ತಕ್ಕಂಥದ್ದು ಮೋಕ್ಷ ಅಂತಕ್ಕಂಥದ್ದು ಅಲ್ಲ, ಇದೇ ಬೇರೆ. ಅದು ಹೇಳೋದು ಅಜ್ಞಾನದಿಂದ ಮುಕ್ತಿ ಹೊಂದುವುದೇ ಮೋಕ್ಷ. ನಾನು, ನನ್ನದು, ನನ್ನ ಅಂತಕ್ಕಂಥ ಈ ಅಹಂಕಾರ ಇದೆಯಲ್ಲ, ಅದರ ಕರಗುವುದು ಮೋಕ್ಷ. ರಾಗದ್ವೇಷಗಳಿಂದ ಬಿಡುಗಡೆಯಾಗುವುದು ಮೋಕ್ಷ. ರಾಗ ಅಂತಂದ್ರೆ ನನಗೆ ಬೇಕು, ದ್ವೇಷ ಅಂದರೆ ಅದು ಬೇಡ. ನೋಡಿ, ತಿನ್ನೋವಾಗ ಅಷ್ಟೇ, ಸ್ವೀಟ್ ಆದರೆ ಬೇಕು,
ಅದೆಂಥದ್ದು ಖಾರ ಅಥವಾ ಅದು ಕಹಿ ಇದ್ರೆ ನನಗೆ ಬೇಡ, ಹಾಗಲಕಾಯಿ ಪಲ್ಯ ನನಗೆ ಬೇಡ. ಇದು ರಾಗದ್ವೇಷಗಳಿಂದ ಬಿಡುಗಡೆಯಾಗುವುದು ಮೋಕ್ಷ. ಯಾವ್ದಾದ್ರು ಇಲ್ಲಿ ಬಿಡಪ್ಪ ಅಂತಕ್ಕಂಥದ್ದು ಮೋಕ್ಷ. ಪರಮಾತ್ಮನೊಂದಿಗೆ ಏಕತ್ವವನ್ನು ಅನುಭವಿಸುವುದೇ ಮೋಕ್ಷ ಅಂತಕ್ಕಂಥದ್ದು. ಈ ರೀತಿಯ ಇದು ಸಂಶಯಗಳು. ನಿಸ್ಸಂಶಯ. ಸಂಶಯಗ್ನಿ ಅಂದರೆ ಏನು? ಸಂಶಯವನ್ನು ಬಲವಂತವಾಗಿ ತೆಗೆದು ಹಾಕುವುದಲ್ಲ, ಅವಳು ಜ್ಞಾನವನ್ನು ಕೊಡ್ತಾಳೆ. ಆ ಜ್ಞಾನ ಬಂದಾಗ ಸಂಶಯ ಸ್ವತಃ ತಾನಾಗೆ ಮಾಯವಾಗಿ ಬಿಡುತ್ತದೆ. ಈ ಒಂದು ಮೊಬೈಲ್ ಏನು ಅಂತ ಗೊತ್ತಿಲ್ಲ, ಆದರೆ ಈ ಟೆಕ್ನಿಕಲ್ ಇವನಿಗೆ ಒಳಗಡೆ ಏನಿದೆ ಅಂತ ಎಲ್ಲ ಗೊತ್ತಿದೆ. ಆಗ ನನಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ಜ್ಞಾನ ಬಂದಾಗ ಸಂಶಯ ಸ್ವತಃ ಮಾಯವಾಗುತ್ತದೆ. ಕತ್ತಲೆಯನ್ನು ಹೊರಹಾಕಲು ಕತ್ತಲೆಯೊಂದಿಗೆ ಹೋರಾಡುವುದಿಲ್ಲ. ಒಂದು ದೀಪ ಹಚ್ಚೋದು ಸಾಕು. ಕತ್ತಲೆಗೆ ಅದನ್ನು ನನಗೆ ಬೇಕು ಅಂತಂದ್ರೆ, ಕತ್ತಲೆಗೆ ಹೋಗ್ಬೇಕು ಅಂದ್ರೆ ಏನು ಮಾಡಬೇಕು? ಒಂದು ಸ್ವಲ್ಪ ಟಾರ್ಚ್ ಹಾಕ್ಬೇಕಷ್ಟೇ. ಅದು ಬಿಟ್ಬಿಟ್ಟು ಬೇರೆ ಕತ್ಲು ಹೋಗ್ಲಿ ಎಲ್ಲಿ ಹೋಗುತ್ತೆ? ಅದು ಹೋಗಲ್ಲ. ದೀಪ ಇಟ್ಟರೆ ಹೋಗುತ್ತೆ. ಅದೇ ರೀತಿ ದೇವಿಯ ಕೃಪೆ ಅಂತಕ್ಕಂಥ ಒಂದು ದೀಪ, ಆ ಜ್ಞಾನದ ದೀಪ ಬೆಳಗಿದಾಗ ಸಂಶಯವೆಂಬ ಕತ್ತಲೆ ತಾನಾಗಿ ದೂರವಾಗುತ್ತದೆ ಅಂತಕ್ಕಂಥದ್ದು. ಇನ್ನು ಸಂಶಯನ ಹೇಗೆ ನಿವಾರಿಸ್ಕೊಳ್ಬೇಕು ಅಂದರೆ, ಒಂದು ಗುರುಪದೇಶ, ಗುರುವಿನಿಂದ ಜ್ಞಾನ ಅಪೂರ್ಣವಾಗಬಹುದು. ಸದ್ಗುರು ಸಂಶಯವನ್ನು ನಿವಾರಿಸಿ ಸತ್ಯವನ್ನು ಅನುಭವಿಸುವ ದಾರಿ ತೋರಿಸ್ತಾರೆ. ಹೀಗಲ್ಲಪ್ಪ, ಹೀಗೆ ಹೋದ್ರೆ ಸರಿಯಾದ ಮಾರ್ಗ ಅಂತಕ್ಕಂಥ. ಇನ್ನು ಶಾಸ್ತ್ರಾಧ್ಯಯನ, ಶಾಸ್ತ್ರಗಳನ್ನು, ವೇದಗಳನ್ನು, ಭಗವದ್ಗೀತೆ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳು, ಪುರಾಣಗಳು ಇವನ್ನೆಲ್ಲವನ್ನು ಕೂಡ ಓದಿ ಅಲ್ಲಿ ಇರತಕ್ಕಂಥ ವಚನಗಳನ್ನು ಮನಸ್ಸಿಗೆ ತಂದುಕೊಂಡಾಗ ಅವು ಸ್ಪಷ್ಟತೆ ನೀಡುತ್ತವೆ. ಇದು ಶಾಸ್ತ್ರಾಧ್ಯಯನದಿಂದ. ಮನನ ಅಂದರೆ ಕೇಳಿದ ವಿಷಯವನ್ನು ಯೋಚಿಸಬೇಕು, ವಿಚಾರಿಸಬೇಕು, ಅದನ್ನು ನಮ್ಮ ಅನುಭವದೊಂದಿಗೆ ಅದನ್ನು ಜೋಡಿಸಿಕೊಳ್ಳಬೇಕು. ಇದು ಮನನ. ಇನ್ನು ನಿಧಿಧ್ಯಾಸನ, ಧ್ಯಾನ, ಜ್ಞಾನವನ್ನು ಜೀವನದಲ್ಲಿ ಅನುಭವಿಸುವ ಪ್ರಕ್ರಿಯೆಯೇ ಧ್ಯಾನ. ನಾನು ಸತ್ಯವನ್ನೇ ನುಡಿಯಬೇಕು, ಯಾವುದು ಅನೃತ ಅಂದರೆ ಸುಳ್ಳನ್ನು ಹೇಳಬಾರ್ದು ಅಂತಕ್ಕಂಥದ್ದನ್ನು ಬಾಯ್ಪಾಠ ಮಾಡ್ತಾ ಇದ್ರೆ ಪ್ರಯೋಜನ ಇಲ್ಲ. ಇದೆಲ್ಲ ಆದಮೇಲೆ ನಾನು ಎಲ್ಲೋ ಹೋದಾಗ ಆಫೀಸ್ನಲ್ಲೋ, ಮನೆಯಲ್ಲೋ, ಅಪ್ಪನ ಹತ್ರಲೋ, ಅಮ್ಮನ ಹತ್ರಲೋ, ಹೆಂಡತಿ ಹತ್ರಲೋ, ಮಕ್ಕಳ ಹತ್ರ ಸುಳ್ಳು ಹೇಳಿದ್ರೆ ಅದು ಧ್ಯಾನವಾಗುವುದಿಲ್ಲ. ನನಗೆ ಬಂದಂಥ ಜ್ಞಾನವನ್ನು ಜೀವನದಲ್ಲಿ ಪ್ರತಿ ಕ್ಷಣವೂ ಅದನ್ನು ಅನುಸರಿಸಿಕೊಂಡು ನಡೆಯುವ ಆ ಒಂದು ಪ್ರೋಸೆಸ್ ಇದೆಯಲ್ಲ, ಅದು ಧ್ಯಾನ. ಧ್ಯಾನವಿಲ್ಲದ ಜ್ಞಾನ ಬುದ್ಧಿಯಲ್ಲಿ ಮಾತ್ರ ಉಳಿಯುತ್ತೆ. ಟೆಕ್ಸ್ಟ್ ಬುಕ್ ಇರುತ್ತೆ, ಆದರೆ ಅದನ್ನು ಓದೋದ್ರ ತಾನೇ ನಮ್ಗೆ ತಲೆಗತ್ತೋದು. ಇದೇ ರೀತಿ ಜ್ಞಾನ ಇದೆ, ಎಲ್ಲ ಮಾಡಬೇಕು. ಅಯ್ಯೋ, ಪುರಾಣ ಹೇಳೋಕ್ಕೆ ಬದನೆಕಾಯಿ ತಿನ್ನೋಕ್ಕೆ ಅಂತಾರಲ್ಲ, ಆ ರೀತಿ ಆಗ್ಬಿಡುತ್ತೆ. ಬದನೆಕಾಯಿ ತಿನ್ನಬಾರ್ದು, ಅಥವಾ ಯಾವುದೋ ಒಂದು ವಸ್ತು ತಿನ್ನಬಾರ್ದು, ಸಕ್ಕರೆ ತಿನ್ನಬಾರ್ದು, ಸಕ್ಕರೆ ಕಾಯಿಲೆ ಇರೋರು ಸಕ್ಕರೆ ತಿನ್ನಬಾರ್ದು. ಬುದ್ಧಿ ಗೊತ್ತು, ಬುದ್ಧಿಗೆ ಅದೆಲ್ಲ ತಿನ್ನಬಾರ್ದು, ಅದು ತಿಂದರೆ ಶುಗರ್ ಇದಾಗ್ಬಿಡುತ್ತೆ ರಕ್ತದಲ್ಲಿ ಅಂತಕ್ಕಂಥದ್ದು. ಆದರೆ ಅದನ್ನು ಬಿಡಲ್ಲ, ತಿಂತೀವಲ್ಲ. ಇದು ಧ್ಯಾನವಲ್ಲ. ಸಣ್ಣ ಎಕ್ಸಾಂಪಲ್ ಅಂದ್ಕೊಟ್ಟಿದ್ದು. ನಮಗೆ ತಿಳಿದಂಥ ಜ್ಞಾನವನ್ನು, ನಮಗೆ ತಿಳಿದಂಥ ಆ ಬುದ್ಧಿಗೆ ಬಂದಂಥ ಆ ಒಂದು ಜ್ಞಾನ ಆಗಲ್ಲ, ಇದನ್ನು ನಾವು ನಮ್ಮ ನಡವಳಿಕೆಯಲ್ಲಿ ಅನುಸರಿಸಬೇಕು. ಆಗ ಮಾತ್ರ ಧ್ಯಾನಕ್ಕೆ ಒಂದು ಸಾರ್ಥಕತೆ ಅಂತಕ್ಕಂಥದ್ದು. ಇನ್ನು ದೇವಿಯ ಅನುಗ್ರಹ ಅಂತಂದರೆ, ಶಾಸ್ತ್ರ ಹೇಳುತ್ತೆ, ಗುರು ಜ್ಞಾನ ಕೊಡ್ತಾರೆ, ಶಾಸ್ತ್ರ ಮಾರ್ಗ ತೋರಿಸುತ್ತೆ. ಆದರೆ ಜ್ಞಾನ ಅಂತಕ್ಕಂಥದ್ದು ಹೃದಯದಲ್ಲಿ ಅರಳುವುದು ದೇವಿಯ ಅನುಗ್ರಹದಿಂದಲೇ.
ಅಂತಕ್ಕಂಥ ಒಂದು ಇದು ದೇವಿಯ ಅನುಗ್ರಹದ ಒಂದು ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಸಂಶಯಾತ್ಮ ವಿನಶ್ಯತಿ ಅಂತಕ್ಕಂಥದ್ದು. ಯಾರು ಡೌಟ್ ಬರ್ತಾನೋ ಅವನು ಹಿ ವಿಲ್ ನಾಟ್ ಪ್ರಾಸ್ಪರ್. ಸಂಶಯ ಭರಿತ ಮನಸ್ಸಿನವರು ತನ್ನ ಜೀವನದಲ್ಲಿ ಮಹತ್ತರ ಗುರಿಯನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಹಂಗಂದ್ರೆ ಇದೇನು ಪ್ರಶ್ನೆ ಕೇಳಿಸ್ಬಾರ್ದು ಅಂತಕ್ಕಂಥಲ್ಲ. ಪ್ರಶ್ನಿಸುವುದು ಜಿಜ್ಞಾಸೆ ಅಂತಕ್ಕಂಥದ್ದು. ಜಿಜ್ಞಾಸೆ ಅಂದರೆ ಡೌಟ್. ಆ ಪ್ರಶ್ನೆಯಲ್ಲೇ ಸಿಲುಕಿಕೊಂಡು ಅದಕ್ಕೆ ಉತ್ತರ ಕಂಡುಹಿಡಿದೇ ಇರ್ತಕ್ಕಂಥದ್ದು ಸಂಶಯ. ಜಿಜ್ಞಾಸೆ ಜ್ಞಾನಕ್ಕೆ ಅದು ಒಂದು ಮಾರ್ಗವನ್ನು ತೋರಿಸ್ತಾ ಇರುತ್ತೆ. ಸಂಶಯ ಇದ್ದರೆ ಅದು ಅಲ್ಲೇ ಕೂತು ಬಿಡುತ್ತೆ ಅಂತಕ್ಕಂಥದ್ದು. ಸೊ ಈ ಎರಡು ನಾಮಗಳ ಒಂದು ಜೀವನ ಸಂದೇಶ ಏನಂದರೆ, ನಿಸ್ಸಂಶಯ ನಮ್ಗೆ ಹೇಳುವುದು ಸತ್ಯವನ್ನು ಅರಿತವನಿಗೆ ಸಂಶಯ ಇರುವುದಿಲ್ಲ. ಸಂಶಯನ್ನು ವಾದದಿಂದಲ್ಲ ಜ್ಞಾನದಿಂದ ಜಯಿಸಬೇಕು ಅಂತಕ್ಕಂಥದ್ದು ಇವೆರಡರ ಒಂದು ಮಹತ್ವವಾದ ಒಂದು ನಮಗೆ ಸಂದೇಶ. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ನಿಸ್ಸಂಶಯ ಮತ್ತು ಸಂಶಯಜ್ಞಿ ಎಂಬ ಲಲಿತಾ ಸಹಸ್ರದಲ್ಲಿ ಬರ್ತಕ್ಕಂಥ ಪದಗಳನ್ನು ಬಹಳ ಸವಿವರವಾಗಿ ಸುದೀರ್ಘವಾಗಿ ಇಲ್ಲಿ ನಾವು ಚರ್ಚಿಸಿದ್ದೇವೆ. I hope this was very interesting. Please like, share and then subscribe to my channel. Thank you for your valuable time in listening to this. Thank you.